ಕಂಬರಾಮಾಯಣನ ಬಾಲ್ಯದಿಂದಲೂ ಓದ್ತಾ ಇದ್ದಂಥ ನೀವು ಆ 2 ನಂಬರ್ ಇದನ್ನ ಹೆಂಗೆ ಬರಿತಾ ಇದ್ರಿ ಅನ್ನೋದು ಒಂದು ಒಂಥರ ಡೈಲಮಾ. ಆ ಜಮೀನು ಹೇಗೆ ಕೈ ತಪ್ಪಿತು ಹೇಳಿ ಸರ್? 5,000 ಎಕರೆ ನಿಮ್ಮ ತಂದೆಯವ್ರದ್ದು ಜಮೀನು ಹೇಗೆ ನಿಮ್ಮಿಂದ ಅದು ಅಂದರೆ ಅದು ಇಂಡಿಪೆಂಡೆನ್ಸ್ ಅಂದರೆ ಸ್ವಾತಂತ್ರ್ಯ ಬಂದದ್ದು ನಮಗೆ ಬಂದದ್ದು 1947. ಬರ್ಮಾ ಪಾರ್ಟ್ ಆಫ್ ಇಂಡಿಯಾನೇ ಇತ್ತು. 1935ನೇ ಇಸ್ವಿ ತನಕ ಬರ್ಮಾ ವಾಸ್ ಪಾರ್ಟ್ ಆಫ್ ಇಂಡಿಯಾ, ಸಿಲೋನ್ ವಾಸ್ ಪಾರ್ಟ್ ಆಫ್ ಇಂಡಿಯಾ. ಆಮೇಲೆ ಅದು ಇಂಡಿಪೆಂಡೆಂಟ್ ಆಗಿ ಹೋಯ್ತದು. ಆವಾಗಲೇ ಇಂಡಿಪೆಂಡೆನ್ಸ್ ಕೊಟ್ಟಿಲ್ಲ ಅವ್ರಿಗೆ, ಬೇರೆ ದೇಶ ಅಂತ ಮಾಡಿಕೊಂಡ್ರು. ಒಂದು ಪ್ರಾವಿನ್ಸ್ ಆಗಿರಲಿಲ್ಲ, ಇದು ಬ್ರಿಟಿಷ್ ಇಂಡಿಯಾ ಪ್ರಾವಿನ್ಸ್ ಆಗಿರಲಿಲ್ಲ 1935ನಲ್ಲಿ. 1948ನಲ್ಲಿ ನಮ್ಮ ಸ್ವಾತಂತ್ರ್ಯ ಬಂದ ಮೇಲೆ 1 ವರ್ಷ ಆದಮೇಲೆ ಅವ್ರಿಗೂ ಪೂರ್ಣ ಸ್ವರಾಜ್ಯ ಬಂತದು. ಸ್ವರಾಜ್ಯ ಬಂದ ಮೇಲೆ ಅಲ್ಲಿ ಔಂಗ್ ಸಾನ್ ಅಂತ ಒಬ್ಬರಿದ್ರು. ಈಗ ಔಂಗ್ ಸಾನ್ ಡಾಟರ್ ಆಂಗ್ ಸಾನ್ ಸೂಕಿ ಅವರು, ಔಂಗ್ ಸಾನ್ ಸೂಚಿ ಅವರ ತಂದೆ ಹೆಸರು ಔಂಗ್ ಸಾನ್. ಔಂಗ್ ಸಾನ್ ವಾಸ್ ಎ ಕಮ್ಯುನಿಸ್ಟ್ ಥರ ಲೀಡರ್. ಅವರು ಪ್ರೈಮ್ ಮಿನಿಸ್ಟರ್ ಆದರು. ಪ್ರೈಮ್ ಮಿನಿಸ್ಟರ್ ಆದಮೇಲೆ ಈ ಯಾರ್ಯಾರು ಇಂಡಿಯನ್ಸು ಮತ್ತು ಮಾರ್ವಾರೀಸು ಕೆಲವು ಜನರಿದ್ದರು ಬರ್ಮಾನಲ್ಲಿ. ಅವ್ರು ಏನೇನು ಜಮೀನೆಲ್ಲ ಏನೇನು ತೊಗೊಂಡಿದ್ದಾರೆ ಇದೇ ರೀತಿಯಲ್ಲಿ ಅದನ್ನೆಲ್ಲ ನ್ಯಾಷನಲೈಸ್ ಮಾಡಿದ್ರು ಅವ್ರನ್ನ. ಸೊ ನಮ್ಮ 5,000 ಎಕರೆ ನಮ್ಮದು ತಂದೆದು ಏನಿತ್ತು ಅದೆಲ್ಲ ನ್ಯಾಷನಲೈಸ್ ಆಯಿತು. ಅದನ್ನೇನೋ ಅಲ್ಪ ಸ್ವಲ್ಪ ಕಾಂಪನ್ಸೇಷನ್ ಏನೋ ಕೊಟ್ಟರು ಅದಕ್ಕೆ. ಬಟ್ ಜಮೀನು ಅವ್ರದ್ದಾಯಿತು. ಏನು ಸರ್ಕಾರ ತೊಗೊಂಡು ಯಾರ್ಯಾರು ನಮ್ಮಲ್ಲಿ ಅದೇ ಥರ ಆಯಿತು. ದೇವರಾಜ ಅವರಿದ್ದಾಗ ಟೆನೆನ್ಸಿ ಲ್ಯಾಂಡ್ ರಿಫಾರ್ಮ್ಸ್ ಆಯ್ತಲ್ಲ, ಅದೇ ಥರ ಅವರು 1948ನಲ್ಲೇ ಮಾಡಿದ್ರು ಅದನ್ನು. ನಮಗಿನ್ನ 1 ವರ್ಷ ಮುಂಚೆನೇ. ಓಕೆ ಸರ್, ಡೈರೆಕ್ಟಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ನಿಮ್ಮ ಆತ್ಮಕಥೆಯನ್ನು ಓದಿದ ನನಗೆ ಅನ್ನಿಸ್ತಾ ಇರೋದು, ಕಂಬರಾಮಾಯಣವನ್ನು ಬಯಟ್ ಮಾಡಿ ಅದರ ಅಂದರೆ ಸಮ್ಮರಿ ಒಂದು ಸುಮಾರು 16 ಪೇಜೇನೋ ಇತ್ತು ಅಂತ ಹೇಳಿದರೆ, ಆ ಕಂಬರಾಮಾಯಣವನ್ನು ಕಂಠಪಾಠ ಮಾಡಿ ಬೆಳೆದಂಥ ನೀವು ಪೂರ್ಣ ಪ್ರಮಾಣದ ಕಮ್ಯುನಿಸ್ಟ್ ಸಿದ್ಧಾಂತಗಳಿಗೆ ಹೆಂಗೆ ಮಾರು ಹೋದ್ರಿ? ಅದನ್ನು ಸ್ವಲ್ಪ ಹಿನ್ನೆಲೆ ಹೇಳಿ ಸರ್. ಅದೇ ರೀ, ಅದರಲ್ಲೂ ಅದು ಹೇಗೆಂದರೆ, ಈ ನಾನು ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದದ್ದು ಕೊಯಂಬತ್ತೂರಿನಲ್ಲಿ, ತಮಿಳ್ನಾಡಿನಲ್ಲಿ. ಅದಾದಮೇಲೆ ನಾನು ರಂಗೂನ್ಗೆ ಹೋದೆ. ಬಟ್ ಹೈಸ್ಕೂಲ್ನಲ್ಲಿ ಓದ್ತಾ ಇರುವಾಗಲೇ ಈ DMK ಆವಾಗಲೇ DMK ಇತ್ತು. DMK ಇಲ್ಲ, DK ಅಂದಿತ್ತು. ಪೆರಿಯಾರ್ ಅವ್ರದ್ದು ದ್ರಾವಿಡ ಕಳಗಂ ಅಂಥೇಳಿ DK ಅಂತಿತ್ತು, ದ್ರಾವಿಡಿಯನ್ ಮೂಮೆಂಟ್ ಅಂತ. ಈ ಅಣ್ಣಾದುರೈ, ಕರುಣಾನಿಧಿ ಅವರೆಲ್ಲ ಸಣ್ಣವರು, ಅವರು ಲೆಫ್ಟಿನೆಂಟ್ಸ್ ಇದ್ದರು ಪೆರಿಯಾರ್ ಅವ್ರಿಗೆ. ಅವ್ರು ಆವಾಗಲೇ ಈ ಕೆಲವು ಪುಸ್ತಕಗಳನ್ನು ಪ್ಲೇಟೋ, ಅರಿಸ್ಟಾಟಲ್, ಕಾರ್ಲ್ ಮಾರ್ಕ್ಸ್ ಇಂಥದವ್ರದ್ದೆಲ್ಲ ತಮಿಳಿನಲ್ಲಿ ಟ್ರಾನ್ಸ್ಲೇಟ್ ಮಾಡೋರು. ಟ್ರಾನ್ಸ್ಲೇಟ್ ಅಂದರೆ ವರ್ಡ್ ಟು ವರ್ಡ್ ಭಾಷಾಂತರ ಮಾಡೋದಲ್ಲ, ಅದರೇನು ಸಾರಾಂಶ ಏನಿದೆಯೋ ಅದನ್ನೇ ಸಣ್ಣ ರೀತಿಯಲ್ಲಿ ₹1 ಪುಸ್ತಕ ಅದು. ವಿದಿನ್ 100 ಪೇಜ್ ಒಳಗೇ ಇರಬೇಕದು. ಅದನ್ನೆಲ್ಲ ಕೂಡ ಚೆನ್ನಾಗಿದೆ, ಬೆಂಕಿ ಹಚ್ಚಿ. ಹಾಂ, ಅದ್ಭುತವಾಗಿ ಅದನ್ನು ಪ್ರಿಂಟ್ ಮಾಡಿ ಸೇಲ್ ಮಾಡ್ತಾಯಿದ್ರು. ಎಲ್ಲಿ ಸೇಲ್ ಮಾಡ್ತಾಯಿದ್ರು ಅಂದರೆ ಕಾಲೇಜಸ್ನಲ್ಲಿ ಮತ್ತು ಹೈಸ್ಕೂಲ್ಸ್ನಲ್ಲಿ ಮೊಬೈಲ್ ವ್ಯಾನ್ ಇಟ್ಕೊಂಡು ಬಂದು ಸೇಲ್ ಮಾಡ್ತಾಯಿರೋರು. ಸೊ ಅದು ₹1 ನಾನು ಹೇಳ್ತಾ ಇರೋದು 1955, 1955-56ನೇ ಇಸ್ವಿಗಳಲ್ಲಿ. ಆವಾಗ ₹1 ಅಂದರೆ ಭಾಳನೇ. ಬಟ್ ನಾವು 3-4 ಜನರೆಲ್ಲ ಸೇರಿ, 4-5 ಜನರು ಸೇರಿ ₹1 ಕಲೆಕ್ಟ್ ಮಾಡಿಕೊಂಡು ಆ ಪುಸ್ತಕ ತೊಗೊಂಡು ನಾವು ಓದೋರು. ಅದೇ ತಮಿಳಿನಲ್ಲಿತ್ತು. ಅಂದರೆ ಟ್ರಾನ್ಸ್ಲೇಷನ್ ಅದರಲ್ಲಿ ಏನು ಸಾರಾಂಶ ಇದೆಯೋ ಅದು ನಮ್ಗೆ ಗೊತ್ತಾಗ್ತದೆ. ಆದರೆ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಅರ್ಥ ಆಗೋದಿಲ್ಲ, ಅದು ಸರಿಯಾಗಿ ಇರುವುದಿಲ್ಲ ಅದು. ಬಟ್ ದಿಸ್ ಟ್ರಾನ್ಸ್ಲೇಷನ್ ವಾಸ್ ವೆರಿ ಗುಡ್, ಅಂದರೆ ಸಾರಾಂಶ ಇರೋದು. ಸೊ ಅದು ನಮಗೆ ಗೊತ್ತಿತ್ತು. ಕಾರ್ಲ್ ಮಾರ್ಕ್ಸ್ ಅದು, ಆಮೇಲೆ ಇಂಗರ್ಸಾಲ್ ಅಂತ, ಅದು ನಾಸ್ತಿಕವಾದ, ಅದು ಏಥಿಸ್ಟ್ ಫಿಲಾಸಫಿ, ಆಮೇಲೆ ಪ್ಲೇಟೋಸ್ ಫಿಲಾಸಫಿ, ಇದೆಲ್ಲ ನಮಗೆ ಒಂದು ಚಾನ್ಸ್ ಸಿಕ್ಕಿತ್ತದು. ಈ ಕಾಲದಲ್ಲಿ ಯಾರೂ ಅಂಥದ್ದು ಮಾಡಿಲ್ಲ. ಈವನ್ ಕಮ್ಯುನಿಸ್ಟ್ ಪಾರ್ಟಿ ಅವರು ಈ ಥರ ಟ್ರಾನ್ಸ್ಲೇಟ್ ಈ ಥರ ಮಾಡೋದಿಲ್ಲ. ಅಂದರೆ ಯಂಗ್ ಏಜ್ನಲ್ಲಿ, ಸಣ್ಣ ವಯಸ್ಸು, 15 ವಯಸ್ಸು, 16 ವಯಸ್ಸು, 20 ವಯಸ್ಸು ಒಳಗೇ ಇದನ್ನೆಲ್ಲ ಓದಿಸ್ಬಿಟ್ಟು ಅವರು ದೇ ವಿಲ್ ಟ್ರಾನ್ಸ್ಫಾರ್ಮ್ ದ ಮೈಂಡ್ಸ್, ಯಂಗ್ ಮೈಂಡ್ಸ್ ಇರೋದು. ಸೊ ನಾವು ಸ್ಕೂಲ್ನಲ್ಲಿ ಹೈಸ್ಕೂಲ್ನಲ್ಲೇ ಓದ್ತಾ ಇರುವಾಗ ಇದನ್ನು ಓದ್ಮೇಲೆ ಗೊತ್ತಾಗ್ತದೆ. ಅದು ಅಂದರೆ ಥಿಂಕಿಂಗ್ ಬರುತ್ತೆ. ಬರೀ ಓದೋದು ಮಾತ್ರ ಅಲ್ಲ, ಅವ್ರು ಏನು ಬರೆದಾರೆ ಅದು ತಮಿಳಿನಲ್ಲಿ ಚೆನ್ನಾಗಿ. ಅವರು ರೆಟಾರಿಕ್ ಭಾಳ ಇದೆ. ಈ DMK ಅವರಿಗೆಲ್ಲ ರೆಟಾರಿಕ್ ಅಂತ ಹೇಳ್ತೇವೆ ಇಂಗ್ಲೀಷ್ನಲ್ಲಿ, ಭಾಳ ಒಳ್ಳೆಯ ರೀತಿಯಲ್ಲಿ ಮಾತಾಡ್ತಾರೆ ಅವರು, ಬರೀತಾರೆ ಅವರು. ಸೊ ಅದು ಹಿಡಿತದೆ ನಮ್ಮ ಮನಸ್ಸಿಗೆ. ಸೊ ಇದನ್ನು ನಾವು ಥಿಂಕ್ ಮಾಡ್ತೇವೆ ಅದಕ್ಕೆ.